ಬಂದಿದೆ. ನೀವು ಹೇಳಿದಂತ ವಿಚಾರದಲ್ಲಿ ನಾವು ಈ ನಿಯಮಕ್ಕೆ ಬೋರ್ಡ್ ಎಲ್ಲ ಮಾಡಿತ್ತು, ಚಿತ್ರೀಕರಣ ಮಾಡಬಾರ್ದು ಅಂತೇಳಿ ಎಲ್ಲಾ ವಿಷಯ ನಡೆದು ಹೋಗಿತ್ತು. ಆದ್ರೆ ಟಿವಿ ಮಾಧ್ಯಮದವರನ್ನ ತಡೆಯುವುದು ಹೇಗೆ? ನಮ್ಮದೇ ಕೆಲವು ಸ್ನೇಹಿತರು ಇರುವುದು. ಅಲ್ಲಲ್ಲ, ಒಂದು ನಿಮಿಷ ಹೇಳ್ತೇನೆ, ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಡ್ತೇನೆ. ತಡೆಯುವುದಲ್ಲ ನೀವು, ಅಲ್ಲ ಸರ್, ನನ್ನದೊಂದು ಉತ್ತರ, ನಿಮಗೊಂದು ಉತ್ತರ ಕೊಟ್ಟು ಬಿಡ್ತೇನೆ. ಅದರ ಪ್ರಕ್ರಿಯೆಯಲ್ಲಿ ನಾವು ಮುಂದುವರಿಸ್ತೇವೆ, ಇಲ್ಲ ಹೇಳುದಿಲ್ಲ. ಈಗ ನಾವು ಅದನ್ನೇ ಮಾತನಾಡ್ತಾ ಇದ್ದೇವೆ. ಟಿವಿ ಈಗ ನಮಗೆ ಇದು ಅಂತಲ್ಲ, ಬ್ರಹ್ಮಕಲಶದವರು ಸಹ ಹೇಳಿದ್ರು, ಇದನ್ನೆಲ್ಲ ನಿಲ್ಲಿಸಿ ಬಿಟ್ರೆ ಲೈವ್, ಫೋಟೋ, ಬ್ರಹ್ಮಕಲಶ, ನಾಗಮಂಡಲ, ಧರ್ಮನೇಮ ಎಲ್ಲದರಲ್ಲಿಯೂ ನಿಲ್ಲಿಸಿ ಬಿಟ್ರೆ ನಿಜವಾಗಿ ಯಾವುದೇ ರೀತಿಯ ಇರುವುದಿಲ್ಲ, ಎಲ್ಲ ಶಾಂತಿ ಆಗ್ತದೆ. ಆದ್ರೆ ಕೆಲವೊಂದು ಸಲ ಎಂತ ಆಗ್ತದೆ ಹೇಳಿದ್ರೆ, ಅವರು ಮಾಡ್ತಾರೆ, ಅವರು ನಿಲ್ಲಿಸ್ತಿಲ್ಲ, ಇವರು ನಿಲ್ಲಿಸ್ತಾರೆ ಎಂಬ ಗೊಂದಲಗಳು ಭಕ್ತರಲ್ಲಿ ಬರುವ ಕಾರಣ ಈಗ ಈ ವಿಚಾರ ಇಲ್ಲಿವರೆಗೆ ಬಂದಿರಲಿಲ್ಲ. ನಮ್ಮಲ್ಲಿ ಅಂತ ಒಂದು ನಮ್ಮದೇ ಕೆಲವರು ಫೋಟೋ ತೆಗಿತಿದ್ರು ಬಿಟ್ರೆ ಅದರದ್ದು ಇರಲಿಲ್ಲ ಇಷ್ಟವರೆಗೆ. ವಿಡಿಯೋ ಅಂತೇಳಿ ಇಡೀ ದಿನ ಮಾಡ್ತಾ ಕುತ್ಕೊಳ್ತಿರ್ಲಿಲ್ಲ. ಮಾಡ್ಬೋದು ಅಲ್ಲ, ನಿಮ್ಮ ಒಂದು ಸಲಹೆಯನ್ನ ಖಂಡಿತವಾಗಿ ಆಡಳಿತ ಮಂಡಳಿಯವರ ಹತ್ರ ನಾವು ಏನು ಕೂತು ಮಾತನಾಡಬಹುದು. ಇನ್ನು ಮುಂದಿನ ಕಾಲದಲ್ಲಿ ಇಲ್ಲಿ ಅಂತಲ್ಲ, ಎಲ್ಲಾ ಕಡೆಯಲ್ಲಿ ಟಿವಿ ಮಾಧ್ಯಮ ಲೈವ್ ಕೊಡುವುದನ್ನ ನಿಲ್ಲಿಸಿದ್ರೆ, ಅಥವಾ ಯಾರೇ ಇರಲಿ ಅವನವನ ಪರ್ಸನಲ್ ಮೊಬೈಲ್ ಇಂದ ತೆಗೆದ್ರು ನಿಲ್ಲಿಸಿದ್ರೆ ಸುಮಾರು ಸಮಸ್ಯೆಗಳು ಬಗೆಹರಿಸಬಹುದು, ಭಕ್ತಿ ತುಂಬಾ ಜಾಗೃತ ಆಗಬಹುದು ಅಂತ ನನ್ನದು ಸ್ವಭಾವನೆ. ಅದಕ್ಕೆ ಸಮ್ಮತ ಉಂಟು. ಎಲ್ಲರೂ ಸೇರಿದ್ರೆ ತಪ್ಪಾಗುದಿಲ್ಲ, ಸತ್ಯ. ಎಲ್ಲರೂ ಸೇರಿದ್ರೆ ತಪ್ಪಾಗುದಿಲ್ಲ ಸರ್. ಇಲ್ಲಿ ಏನಾಯ್ತು ಹೇಳ್ತೇನೆ, 76ರಲ್ಲಿ ತುಳುನಾಡ ಸೀರೆ ಅಂತ ಅಲ್ಲಲ್ಲ ಬಂತು, ಒಬ್ಬೊಬ್ಬರು ಸ್ಪಷ್ಟೀಕರಣ ಕೊಡುದು, ನಾನಲ್ಲ. ಆದ್ರೆ ನಾನೀಗ ಕರಿಬಹುದು ಸರ್ ಎಲ್ಲರನ್ನು, ಎಲ್ಲಾ ದೇವಸ್ಥಾನದವರು ಸೇರುದಿಲ್ಲ. ಸೇರ್ಬೇಕಂದ್ರೆ ಸರಕಾರದ ವತಿಯಿಂದ ಬಂದ್ರೆ ಸೇರ್ಬಹುದು. ಅಲ್ಲ, ಈಗ ಇಲ್ಲಿಗೆ ಸರ್, ಇಲ್ಲಿಗೀಗ ಎಲ್ಲ ದೇವಸ್ಥಾನದವರನ್ನು ಹೇಳಿಕೆ ಕೊಟ್ಟಿದ್ದೇವೆ, ಯಾರು ಬರಲಿಲ್ಲ. ಸತ್ಯ, ಅದು ಸತ್ಯ. ನೋಡಿ, ನಮಗೆ ಚಿತ್ರೀಕರಣ ಬೇಡ ಹೇಳ್ತಾರೆ, ನಾಳೆಯಿಂದ ಒಂದು ಕಡೆಯಲ್ಲಿ ನಾಡದಿಂದ ನೇಮ ನಡೀತದೆ, ಅಲ್ಲಿಂದ ಲೈವ್ ಶುರು ಆಗ್ತದೆ. ಅಲ್ಲ, ನಾನು ಹೇಳುದು ನಾವು ಸೇರ್ಬೋದು. ನೀವು ಹೇಳಿದ ಹಾಗೆ ನಾವು ನಮ್ಮ ಕ್ಷೇತ್ರದಿಂದ ನಾವು ಮೀಟಿಂಗ್ ಕರೆದು ಸೇರ್ಬೋದು, ಚಿತ್ರೀಕರಣ ನಮ್ಮಲ್ಲಿ ನಿಲ್ಲಿಸುವ. ಅಥವಾ ಇದೇ ರೀತಿ, ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದರ ಮೊದಲು ನಾನು ಆ ಹೆಸರು ತೆಗೆಯುವುದು ಬೇಡ ಅಂತ, ತಮ್ಮಣ್ಣ ಶೆಟ್ರು ನಾವು 20 ವರ್ಷದ ಮೊದಲು ಒಳ್ಳೆಯ ಆತ್ಮೀಯರಾಗಿತ್ತು. ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ಕಾಣ್ತಾ ಇತ್ತು. ತೋಡ್ದ ನೀರು ಗುಡ್ಡೆದ ಪುರ್ಪ ಅಂತ ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ಎಣಿಸಿತ್ತು. ಈಗ ಈ ಕ್ಷೇತ್ರವನ್ನ ತಗೊಳ್ಳಿ, ಎಲ್ಲಿಂದ ತರುವುದು ನೀರನ್ನು? ಎಲ್ಲಿಂದ ಕಾಟು ಪುಷ್ಪ ಗುಡ್ಡೆಯ ಪುರ್ಪವನ್ನ ತರಬೇಕು? ಒಂದು ಸುಧಾರಣೆ, ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನ ನಡುವಂತ ಸುಧಾರಣೆ, ಅಥವಾ ಬಾವಿಯ ನೀರು ತೋಡಿನಾಗೆ ಹರಿಯುವಂತ, ಇಂಥದ್ದು ಮಾಡ್ತಾರೆ ಅಂತ ಎಣಿಸಿದ್ರು. ಇವರ ಪ್ರಚಾರ ಹೋದ್ರು. ದೈವಾರಾಧನೆ ಕಟ್ಟುಗಳಲ್ಲಿ ಸಿಕ್ಕುವಂತಹ ವಸ್ತುಗಳು ಈಗಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಎಲ್ಲ ಟೀಮಿನವರು ಸೇರಿ ಅದನ್ನ ಸರಿ ಮಾಡ್ತಾರೆ ಅಂತ ಹೋರಾಟವನ್ನ ಮಾಡಿದ್ರೆ ನಮ್ಮ ಸಮಿತಿ ಅದರ ಎದುರು ನಿಲ್ತದೆ. ಇಲ್ಲ 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 ಅಲ್ಲಲ್ಲ, ನಾವು ಫೋನ್ ಮಾಡಿದ್ದೇವೆ, ನಾವು ಅಲ್ಲಿ ಫೋನ್ ಮಾಡಿದ್ದೇವೆ, ಇಲ್ಲ ಇಲ್ಲ ಇಲ್ಲ, ಒಂದು 10 ಮಂದಿ ನಾವು ಹೋಗ್ತೇವೆ, ನಾವು ರೆಡಿ ಇದ್ದೇವೆ. ಮೀಡಿಯಾದಲ್ಲಿ ಕೂತ್ಕೊಂಡು ನಮಗೆ ಬಕೆಟ್ ಗಿಕೆಟ್ ಅಂತ ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನ ಹೊಗಳುವ ದಾಟಿ ಅವನ ವ್ಯಕ್ತಿತ್ವದಲ್ಲಿ ಕಾಣ್ತದೆ. ಒಂದು ದೈವಾರಾಧನೆಯನ್ನ ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದಾನಂತಾದ್ರೆ ಅವನ ಮನೆತನದ ದೈವದ ಎದುರು ನಾನು ಬರ್ತೇನೆ, ನೀವು ನನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಚಿನ್ನ ಕದ್ದ ಕೇಸ್ ಇನ್ನೂ ಬಾಕಿ ಉಂಟು. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದ್ರು, ನೀವು ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಯಾಕೆ ಹೇಳ್ತಾರೆ? ಕೊಂಡಾನ ಕ್ಷೇತ್ರ, ನಾನು ಕ್ಷೇತ್ರದ ಹೆಸರು ತೆಗಿತೇನೆ, ಚಿನ್ನದ ಕೇಸು ಬಾಕಿ ಉಂಟು. ಅವರ ಮನೆತನದ ಷಣ್ಮುಖ ದೇವಸ್ಥಾನ, ನೀವು ಮೀಡಿಯಾದವರು ಬರ್ತೀರಿಂದಾಗ ನಾನು ಕರ್ಕೊಂಡು ಹೋಗ್ತೇನೆ.
ಅಲ್ಲಿ ಹೇಳಿದ್ರು ಇಡೆಗು ಬಲೆ ನೆಲ ಮುಟ್ಟುದು ಪಾತಿರ್ಲಿ ಹೇಳಿದ್ರು. ಒಂದು ದೈವಸ್ಥಾನದ ಚಿನ್ನವನ್ನ ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡ್ಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ಏನು ಬೇಕಾದ್ರೆ ಹೇಳಿ, ನಾನು ಬಕೆಟ್ ಇಡ್ತಾನೆ ಹೇಳಿದಕ್ಕೆ ರೆಡಿ ಇಲ್ಲ. ಒಂದು ದೈವದ ಚಿಂತನೆ ಮಾಡ್ತಾನಂತ ಆದ್ರೆ ದೈವಕ್ಕೆ ತಪ್ಪು ಬೈಲೇಬಾರದು. ದೇವರನ್ನು ಆರಾಧನೆ ಮಾಡ್ತಾನಂತ ಆದ್ರೆ ದೇವರಿಗೆ ಬೈಲೇಬಾರದು. ಅದು ನಮ್ಮ ನಾಳೆಯಲ್ಲಿ ಬರಬಾರ್ದು. ಬಂತು ಅಂತಾದ್ರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನು. ಎಂಜಾಯ್ ಅನ್ಬಾರ ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂತ. ಅಲ್ಲಿ ಉಳಿದದು ಓದುದಿಲ್ವಾ ನೀವು? ಬಾಂಬೆ ಲಿಸ್ಟ್ ಇಡಿಸಿದ ಕೆಳಗೆ ಓದಿ ಸರ್. ಅಲ್ಲಲ್ಲ, ನೀವು ಹೇಳಿದ ಕೇಳುದು. ನೀವು ಟಿವಿ ಮಾಧ್ಯಮ ಹೇಳಿದ ಮೇಲೆ ನೀವು ಟಿವಿ ಮಾಧ್ಯಮಕ್ಕೆ ಎಗೇನ್ಸ್ಟ್ ಹೋಗುದಿಲ್ಲ. ಅದು ವೃತ್ತಿ ಧರ್ಮ ಅಂತ ಹೇಳ್ತೇವೆ. ದೈವಕ್ಕೆ ಬೈಬಾರ್ದು. ಮತ್ತೆ ವಾರಾಯಿ ಪಂಜುರ್ಲಿ ಯಾಕೆ ಅಂತ ನನ್ನ ಹತ್ರ ಕೇಳಬಾರ್ದು. ನನ್ನ ಅಪ್ಪ ತಂದದ್ದಲ್ಲ, ನನ್ನ ಅಜ್ಜ ತಂದದ್ದಲ್ಲ. ಈ ಜಾಗದಲ್ಲಿ ಮೊದಲಿಂದ ಉಂಟು. ಅದನ್ನ ಹೆಸರು ತೆಗಿಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಸತ್ಯವಾ? ನಿಮ್ಮ ಮನೆಯ ಪಂಜುರ್ಲಿ, ನಿಮ್ಮ ಮನೆಯ ದೈವಸ್ಥಾನಕ್ಕೆ ನಾನು ಕೈ ಹಾಕ್ಲಿಕ್ಕೆ ಆಗ್ತದ? ಇಲ್ಲಿ ಆಡಳಿತ ಮಂಡಳಿ ಉಂಟು, ಇಲ್ಲಿ ಒಂದು ರೀತಿ ನಿಯಮ ಉಂಟು, ಅದು ಮಾತ್ರ ಆಗ್ತದೆ. ಎಸ್, ಅಲ್ಲಲ್ಲ, ಹೆಸರು ಹೇಗೆ ಬಂತು ಅಂತ ನೀವು ಮೊದಲು ಬರ್ಬೇಕಿತ್ತು. ಅವರು ಪಾರ್ಧನ ಹೇಳಿದ್ರು, ನಮ್ಮ ಉಮೇಶರು ಆ ದಿವಸ ಪಾರ್ಧನ ಹೇಳಿದ್ದಾರೆ. ಅಲ್ಲಲ್ಲ, ನಾನು ಅವರ ಹತ್ರ ಪಾರ್ಧನ ಬಂದದನ್ನು ನಿಮಗೆ ಹೇಳ್ಬೇಕು. ನಾವು ಬರೆದು ಕೊಡ್ತೇವೆ ಪಾರ್ಧನದಲ್ಲಿ ಉಮಾ ಮಹೇಶ್ವರನ. ನನಗೆ ಪಾರ್ಧನ ಬರುದಿಲ್ಲ. ಪಾರ್ಧನ ಹೇಳುವವರು ಅವರು, ದೈವನ ಅರ್ಥ. ನಾನು ಪಾರ್ಧನ ಹೇಳಲಿಕ್ಕೆ ಆಗುದಿಲ್ಲ. ಉಂಟು ಅಲ್ಲಲ್ಲ, ವೈಯಕ್ತಿಕವಾಗಿ ಇಲ್ಲಿ ಎಷ್ಟೋ ಮಂದಿದು ಬರ್ತಾ ಉಂಟು ವಿಚಾರಗಳು. ನಾವು ಈ ಒಂದು ಗಲಾಟೆ ಉಂಟು ನಮಗೆ ಬೇಡ ಅಂತ ಹೇಳಿದ್ವಿ. ಯಾಕಂದ್ರೆ ಯಾರಿಗೂ ಇಲ್ಲಿ ಕುಳಿತುಕೊಂಡವರೇ, ನಮಗೆ ಯಾರಿಗೆ ಹಣ ಏನಿಲ್ಲ. ನಾವು ಒಂದು ಸೇವೆ ಮಾತ್ರ. ಅವರವರ ಖರ್ಚನ್ನು ಅವರವರೇ ಬಟವಾಡಿ ಅಂತ ಮಾಡುವಂಥದ್ದು. ನಾವು ಅದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡುವುದಿಲ್ಲ. ಎಸ್, ಸರ್, ಇನ್ನೊಂದು ರಿಕ್ವೆಸ್ಟ್. ಕೊಂಡಾಣ ಕ್ಷೇತ್ರದವರು ಮತ್ತು ಷಣ್ಮುಗ ದೇವಸ್ಥಾನದವರು, ನಮ್ಮ ದೇವಸ್ಥಾನದವರು, ನಿಮಗೆ ಟಿವಿಯಲ್ಲಿ ತುಂಬಾ ಫೇಮಸ್ ಇರುವ ಸತ್ಯವಾದಿಗಳನ್ನು, ಅದರ ಒಟ್ಟಿಗೆ ಕಲ್ಲಡ್ಕದಲ್ಲಿ ಒಂದು 10 ಮಂದಿ ನಮಗೆ ನಂಬರ್ ಕೊಟ್ಟಿದ್ದಾರೆ. ಒಂದು ದೊಡ್ಡವರು ನಂಬರ್ ಕೊಟ್ಟಿದ್ದಾರೆ. ನಮಗೆಲ್ಲ ಹೀಗೀಗೆಲ್ಲ ದೇವಸ್ಥಾನದಲ್ಲಿ ಬೋರ್ಡ್ ಹೊಡೆದಾಕಿದ್ದು, ಕಟ್ಸಲಿಗೆ ಹೊಡೆದದ್ದೆಲ್ಲ, ಅವರನ್ನೆಲ್ಲ ಕರಿತೇವೆ. ನೀವು ಇಷ್ಟು ಮಂದಿ ಒಂದು ವ್ಯವಸ್ಥೆ ಮಾಡಿ ಕೊಡ್ತೀರಾ ಸರ್? ಯಾವಾಗ ಅಂತ ಹೇಳಿ. ಇಲ್ಲಿ ಆದ್ರೆ ಇಲ್ಲಿ ಅಲ್ಲ, ನಾವು ಇಷ್ಟು ಮಂದಿಯನ್ನು ಅವರಿಗೆ ಕೂತ್ಕೊಳ್ಬೇಕು ಅಂತ ಉಂಟಂತೆ, ಅವರ ಮನೆತನದವರು. ನೀವು ವ್ಯವಸ್ಥೆ ಮಾಡಿ, ನಾವು ಕೂತ್ಕೊಳ್ತೇವೆ. ಆಗ ಅವರಿಗೆ ವಾರಾಯಿ ಪಂಜುಲಿ ಪಾರ್ಧನವನ್ನು ಕೂಡ ತರ್ತೇವೆ. ಮತ್ತೆ ಸರ್, ನಿಮ್ಮ ಹತ್ರ ಕೇಳುದು, ಯಾರ್ದಾರು ಮನೆಯಲ್ಲಿ ಒಂದು 2 ರಿಕ್ವೆಸ್ಟ್ ಮಾಡಿದೆ. ವರ್ತೆ ಪಂಜುರ್ಲಿ ಅಂತ ಯಾರ್ದಾರು ಮನೆಯಲ್ಲಿ ಉಂಟಾ? ನಿಮ್ಮ ಕೂತವರಲ್ಲಿ ಯಾರ್ದಾರು ಮನೆಯಲ್ಲಿ ಉಂಟಾ ಸರ್? ದಯಮಾಡಿ ಸತ್ಯ ಹೇಳಿ, ದೈವದ ಎದುರಿದ್ದೇವೆ. ಅಥವಾ ಬೇರೆ ಪಂಜುರ್ಲಿ ಯಾವ್ದಾರು ಉಂಟಾ? ಅದರದ್ದು ಹಿನ್ನೆಲೆ ಹೇಳಿ. ಅಲ್ಲಲ್ಲ, ಒಂದು ನಿಮಿಷ, ಹಿನ್ನೆಲೆ ಹೇಳಿ, ಕತೆ ಹೇಳಿ. ಅದರ ಕತೆ ಹೇಳಿ. ಅದರ ಹೇಗೆ ಬಂತು ನಿಮ್ಮ ಮನೆಗೆ, ಅಥವಾ ನಿಮ್ಮ ವ್ಯಾಪ್ತಿಗೆ ಹೇಗೆ ಬಂತು ಅಂತ ಅದರದ್ದು ಇವರಿಗೆ ಹೇಳಿದ್ರಲ್ಲ, ಹೆಸರು ಹೇಗೆ ಬಂತು, ಅದರ ಕತೆ ಹೇಳಿ ಸರ್. ಇತಿಹಾಸ ಹೇಳಿ ಸರ್. ಪ್ರತಿಯೊಬ್ಬರ ಮನೆಗೆ ಬಂದ ಕತೆ ಉಂಟು. ಕೂಡ ಹಾಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈ ಕ್ಷೇತ್ರದಲ್ಲಿ ಆರಾಧನೆಗೊಳ್ತಿರುವಂತಹ ಜಾರಂದಾಯನೊಟ್ಟಿಗೆ ಭಟ್ರ ಮನೆಯಿಂದ ಬಂದಂತ ವಾರಾಯಿ ಪಂಜುಲಿ ಮತ್ತು ರಕ್ತೇಶ್ವರಿ ಇಲ್ಲಿ ಬಂದಂತದ್ದು ಮೊದಲಿಂದ ಉಂಟು. ಹೊಸತ್ತು ಪ್ರತಿಷ್ಠೆ ಮಾಡಿದ್ರೆ ನೀವು ಕೇಳಬಹುದು, ಪ್ರಶ್ನೆಯಲ್ಲಿ ಬಂತ? ಈಗ ಪ್ರಶ್ನೆಯಲ್ಲಿ ಎಷ್ಟೋ ದೈವಗಳು ಬಂದು ಹೊಸತು ಪ್ರತಿಷ್ಠೆಯನ್ನು ಮಾಡ್ತಾರೆ. ಅದು ಉಂಟಂತೆ, ಇನ್ನೊಂದು ನಾಗ ಉಂಟಂತೆ. ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಆಧಾರ ಆಗ್ತದೆ. ಇಲ್ಲಿ ನಾವು ಯಾವಾಗದಿಂದ ಬಂದಿದ್ದೇವೆ ಆ ದಿವಸದಿಂದ ವಾರಾಯಿ ಪಂಜುಲಿ ಉಂಟು. ನಮಗೆ ನೀವೆಲ್ಲ ಸಂಶಯ ಬಂದಾಗೆ ಅದು ವಾರಾಯಿಯ, ಅದು ಪಂಜುಲಿಯ, ಅದು ಬ್ರಾಕೆಟ್ ಅಲ್ಲಿಯ, ಅದು ಕೊಮದಲ್ಲಿಯ ನಮಗೆ ಬರಲಿಲ್ಲ. ತಾಯಿ ಅಂತ ಹೇಳಿದ ಮೇಲೆ ವಾರಾಯಿ ಪಂಜುಲಿ ದೇವತೆ, ಅದು ಧರ್ಮ ದೇವತೆ, ಜಾರಂದಾಯನೊಟ್ಟಿಗೆ ಉಂಟು ಎಂಬ ಭಾವನೆಯನ್ನು ಬಿಟ್ರೆ ನಮಗೆ ಸಂಶಯ ಬರಲಿಲ್ಲ. ನಿಮ್ಮ ಸಂಶಯವನ್ನ ನಾವು ತಂತ್ರಿಗಳ ಮುಖಾಂತರ ನಿವಾರಣೆ ಅಥವಾ ಯಾರ ಹತ್ರ ಅದು ಕೇಳಬೇಕಿದ್ರೆ ಕೇಳ್ತೇವೆ. ಆದ್ರೆ ಪ್ರತಿಯೊಂದು ದೈವ, ಈಗ ನಮ್ಮ ಚೇಳಾರಿನಲ್ಲಿ ಜಾರಂದಾಯ ಉಂಟು, ಅದು ಮುಂದೆ ತುರ್ಪವನ್ನ ಹಿಡ್ಕೊಂಡು ಮುಂದೆ ಹೋಗಿ ಹರಿಪಾದೆಗೆ ಹೋಗ್ತದೆ, ಹರಿಪಾದೆಯಿಂದ ಪಾವಂಜೆಗೆ ಬರ್ತದೆ, ಪಾವಂಜೆಯಿಂದ ಭಟ್ರ ಮನೆಗೆ ಬರ್ತದೆ, ಭಟ್ರ ಮನೆಯಿಂದ ಸಂಕೇಸಕ್ಕೆ ಹೋಗ್ತದೆ ಅಂತ ಒಂದು ಕತೆ ಉಂಟು. ಅದು ಹೇಗೆ ಹೋಯ್ತು, ಯಾಕೆ ಹೋಯ್ತು ಗೊತ್ತಿಲ್ಲ. ನನ್ನ ಮನೆದದು, ನಾನು ಆರಾಧನೆ ಮಾಡುವಂತಹ ದೈವ.
ಆದ್ರಿಂದ ನಮಗೆ ಸಣ್ಣದ್ರಿಂದ ಸಂಶಯ ಇಲ್ಲ. ಯಾರು ಎಂತೆಂತ ಹೆಸರು ಹೇಳಿದ್ರು, ಒಂದು ನನ್ನ ಮನೆಯಲ್ಲಿ ಒಂದು ದೈವ ಉಂಟು ಕುರುಡು ಭೂತ ಅಂತ, ಅದಕ್ಕೆ ಒಂದು ಉರ್ಪೇಲರಿಯನ್ನ ದೊಡ್ಡದಾಕಿ ಒಂದು ಕುರ್ದಿ ನೀರನ್ನ ಮಾಡಿ ದೊಂದಿ ಕೊತ್ತಿ 3 ಮಾರ್ಗಕ್ಕೆ ಬಳಸಿ ಬರ್ತಾರೆ. ನನ್ನ ಅಜ್ಜ ಬಳಸ್ತಿದ್ರು, ಅಪ್ಪ ಬಳಸ್ತಿದ್ದಾರೆ, ತಂದೆಯೊಟ್ಟಿಗೆ ನಾನು ಬಳಸ್ತಿದ್ದೆ. ಕೇಳಲಿಲ್ಲ, ಅಪ್ಪ ಇದು ಯಾವುದು, ಯಾಕೆ ಕುರುಡು ಅಂದ್ರೆ ಏನು ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಇದು ಗ್ರಾಮವನ್ನ ಸುಭಿಕ್ಷೆ ಮಾಡು, ಕುಟುಂಬವನ್ನ ಒಳ್ಳೇದು ಮಾಡು, ಏನು ದೋಷ ಇದ್ರು ನಿವಾರಣೆ ಮಾಡಿ, ಇಷ್ಟೇ ಶಬ್ದವನ್ನ ಹೇಳಿ ಕೇಪಳವನ್ನ ಹಾಕ್ತಾರೆ, ಪಿಂಗಾರವನ್ನ ಹಾಕ್ತಾರೆ, ಹೊರಗೆ ಇಟ್ಟು ಬರ್ತೇವೆ. ಬಂದು ಆ ದಿವಸ ಮನೆಯೊಳಗೆ ಎಂಥದೊಂದು ಬಾಗಿಲು ಹಾಕಿ ಒಂದು ಕಾರ್ಯಕ್ರಮ, ಅದನ್ನು ಗೋಪ್ಯವಾಗಿ ನಾವು ಮಾಡ್ತೇವೆ. ಅದು ಎಂತ ಏನು ಸತ್ಯವಾಗಿ ಹೇಳ್ತೇನೆ, ದೇವರಾಣೆಗೆ ನನಗೆ ಗೊತ್ತಿಲ್ಲ, ನಂಬಿದ್ದೇನೆ. ಹೀಗೆ ಇಲ್ಲಿ ಅಲ್ಲಲ್ಲ, ಹೀಗೆ ಇಲ್ಲಿ ನೀವು ಕೇಳೋ ಪ್ರಶ್ನೆಗೆ ನಮ್ಮ ಮನಸ್ಸಿಗೆ ಬೇಜಾರಂದ್ರೆ ನಾವು ಕ್ಷೇತ್ರಕ್ಕೆ ಬಂದು ನಮಗೆ ಅದು ಹೆಸರನ್ನ ಗೊತ್ತಿಲ್ಲಲ್ಲ. ಅಲ್ಲಿ ಶುದ್ಧ ಭಕ್ತಿ, ಶುದ್ಧ ಮತ್ತು ಭಕ್ತಿ ನಿಮ್ಮ ಒಳಗೆ ಇದ್ರೆ ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ. ಸರ್ ಒಂದು ನಿಮಿಷ, ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ. ನಾವು ಮನೆತನದವರು ಸೇರಿ, ಎಲ್ಲರೂ ಸೇರಿ ಮನೆತನದವರು ಪೂವರಿ ಹಾಕುದು, ದೈವದ ಹೆಸರು ಹೇಳಿ, ಕಲ್ಲುಟ್ಟಿ ಬಂಜಿಲ್ಲಿ, ಉಳಿಗ ಇತ್ಯಾದಿಗಳು, 4 ರಾಜನ್ ದೈವ, ಉಳಿದ ದೈವಗಳು, ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಉಂಟು, ಇದು ನಮ್ಮ ಮನೆತನವನ್ನ ಕಾಪಾಡುವ ದೈವ ಅಂತ ನನ್ನ ಉಂಟು. ಹಾಡಿದಾರಲ್ಲ, ಪ್ರಾರ್ಥನೆ ಹಾಡಿದ್ದಾರೆ. ಅಲ್ಲ, ಈಗ ನೀವು ಇಡೀ ದೇವರದು ವಿಷಯವನ್ನು ನೀವು ಸಂಶಯದಿಂದ ನೋಡ್ತಿದ್ದೀರಿ. ನೀವು ಅದನ್ನು ಆತರ ಮಾಡುವುದು ಇಡೀ ನಮ್ಮ ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದ್ದಾರೆ. ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದ್ದೀರಿ. ನೀವು ಒಂದು ದೇವರನ್ನು ನೀವು ಅದರ ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ನಾವು ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ ನಂಬುದಿಲ್ವಾ? ಅಲ್ಲ, ನೀವು ದೇವರನ್ನು ನಂಬುದಿಲ್ವಾ? ನಾವು ಈಗ ಕೇಳಿಕತ್ತ ಶಿವದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದ್ರೆ ಈಗ ನಾವು ದೇವರದ್ದು ಇಲ್ಲಿ ದೇವರಾಗಿ ನಾವು ನೀವು ಅದನ್ನೇ ನೀವು ಪ್ರಶ್ನಿಸ್ತಿದ್ದೀರಿ. ಸರ್ ಒಂದು ನಿಮಿಷ, ಇಲ್ಲಿ ಒಂದು ಬಂತು, ಒಂದೇ ನಿಮಿಷ. 2 ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್. ನಿಮಗೆ 2 ಸಲ ಸರ್, 2 ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ ಎಂಚಿನ ಪಲ್ಲೆ ಉಂಡು ವಾರಾಯಿ ಮಂಜುರ್ಲಿ ಅಂತೇಳಿಯೇ ಬಂದಿದೆ. ಬೇಡ, ಅದನ್ನು ನಾವು ಕೊಡ್ಬೇಕಂತಿಲ್ಲ. ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಮಾಡಿದಾಗ ಆಗ್ತದೆ, ಅದು ಬೇಡ. ನೀವು ಕೂಡ ದೇವರ ನಂಬುದಾದ್ರೆ ನಾವು ಕೂಡ ದೇವರ ನಂಬ್ತೇವೆ. ಬೇರೆ ಏನಾದ್ರೂ ಇದ್ರೆ ಕೇಳಿ, ಅದನ್ನು ದೇವರ ವಿಷಯದಲ್ಲಿ ಬೇಡ. ಅಲ್ಲಿಗೆ ಮುಗಿಸಿ. ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನ ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನ ಚಾಲೆಂಜ್ ಮಾಡಿದವರು, ಪರಶುರಾಮ ಇಲ್ಲ ಎಂಬಂತಹ ಉಕ್ತಿಯನ್ನ ಕೊಟ್ಟು ಏನೆಲ್ಲ ದಂಬಾಚಾರ ಟಿವಿಯಲ್ಲಿ ಮಾಡಿ ಹೆಸರು ಗಳಿಸಿ ದೈವಾರಾಧಕ ಎಂಬ ಪಟ್ಟಿಯನ್ನ ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ. ಯಾಕಂದ್ರೆ ಪರಶುರಾಮನನ್ನ ನೋಡಿದವರಿಲ್ಲ, ಅವನ ಬಗ್ಗೆ ಚರಿತ್ರೆಯನ್ನ ಬರೀಲಿಕ್ಕೆ ನಾವು ಯಾರೂ ಅಲ್ಲ. ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನ ಹಿರಿಯರು ಉಪದೇಶ ಕೊಟ್ಟಿದ್ದಾರೆ. ಒಂದು ಅವತಾರ ಅಂತ ಹೇಳಿದ್ದಾರೆ, ಕೊಡಲಿಯನ್ನ ಎಸೆದು ಕರಾವಳಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ. ತಾಯಿ ತಂದೆ ಇವರೇ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳಿ ಬೆಳಗುವಂತಹ ವ್ಯಕ್ತಿಗಳು. ತುಳುನಾಡು ಅಂತ ಹೇಳಿ ದೈವಾರಾಧಕರು ಅಂತ ಪಟ್ಟಿಯನ್ನ ಕಟ್ಟಿ ತಿರುಗುವವರು ನಾವಲ್ಲ. ತುಳುನಾಡನ್ನ ಸರಿ ಮಾಡ್ತೇವೆ, ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ ಟಿವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಳಿತುಕೊಳ್ಳುವವರು ನಾವಲ್ಲ. ಇಡೀ ತುಳುನಾಡು ನಾನು ಹೇಳಿದಾಗೆ ಕೇಳಬೇಕು, ನಿಮ್ಮ ದೈವಕ್ಕೆ ನೀವು ಇತಿಹಾಸವನ್ನ ಕೊಡಬೇಕು, ನಿಮ್ಮ ದೈವಕ್ಕೆ ನೀವು ಹೀಗೆ ನರ್ತಕನನ್ನು ಮಾಡಬೇಕು, ಎಲ್ಲರತ್ರ ನೀವು ಹೀಗೆ ವ್ಯವಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಅದು ಇವನ ಮನೆಯ ಆಟದ ವಸ್ತು ಅಲ್ಲ, ಅದು ದೈವ. ಮೊದಲು ದೈವದ ಮೇಲೆ ನಂಬಿಕೆಯನ್ನ ಇಡಬೇಕು. ನಂಬಿದವರಿಗೆ ಇಂಬು ಕೊಡುವ ದೈವ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯ ಸ್ಪಷ್ಟೀಕರಣಕ್ಕಾಗಲಿ ಅಥವಾ ಇನ್ನೊಬ್ಬರ ಅವಹೇಳನ ಮಾಡಲಿಕ್ಕಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದೈವದಲ್ಲಿ ಏರಿಸಲಿಕ್ಕಾಗಲಿ ನಾವು ಇವತ್ತು ಕುಳಿತುಕೊಳ್ಳಲಿಲ್ಲ. ಈಗ ಟಿವಿ ಮಾಧ್ಯಮದವರು ನೀವು ಏನು ಮಾತನಾಡ್ತಾ ಇಲ್ಲ ಹೇಳಿದ ವಿಚಾರಕ್ಕೆ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ. ದೈವದತ್ರ ಪ್ರತಿ ಒಂದು ಹೆಜ್ಜೆಗೆ
ಕೇಳಿ 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 ಮುಂದೆ ವರಿಸಿ ದೈವದ ನೇಮವನ್ನ ಮಾಡಿದ್ದೇವೆ. ಇನ್ನು ಮುಂದೆಯೂ ದೈವದ ನೇಮವನ್ನ ಇದೇ ಕ್ಷೇತ್ರಗಳಲ್ಲಿ ಮಾಡ್ತೇವೆ. ಅದೇ ದೈವ ನರ್ತಕರನ್ನ ನಾವು ಇಲ್ಲಿ ತೆಗೆಯುವ ಅಧಿಕಾರ ನಮಗಿಲ್ಲ. ಪರಂಪರೆಯಿಂದ ಬಂದಿದ್ದಾರೆ. ಪಾರಿಚಾರಿಕ ವರ್ಗದವರನ್ನ, ಪೂಜಾರಿ ವರ್ಗದವರನ್ನ, ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂತವರು. ಅವರನ್ನ ಯಾರನ್ನೂ ನಾವು ದೂಷಿಸದೆ, ಅವರ ಮೇಲೆ ಸಂಶಯವನ್ನ ಪಡದೆ, ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ. ಯಾವ ರೀತಿಯಲ್ಲಿಯೂ ಯಾರಿಗೂ ಕೆಟ್ಟದ್ದನ್ನ ಬಯಸದೆ ನಾವು ದೈವವನ್ನ ನಂಬುತ್ತೇವೆ. ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ. ಇದಕ್ಕೆ ದೈವ ಉಂಟು. ದೈವ ಇನ್ನು ಕೂಡ ಮಂಚದಲ್ಲಿ ಮಲಗಲಿಲ್ಲ. ವಾರಾಯಿ ಪಂಜುರ್ಲಿ ಅಂತ ಯಾರಿಗೆ ಉತ್ತರ ಬೇಕು ಅವನಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯ ಆಗ್ಲಿ ವಾರಾಯಿ ಪಂಜುರ್ಲಿ ಆಗ್ಲಿ ಕೊಟ್ಟ ಮಾತು, ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ. ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸ್ಲಿಕ್ಕೆ ಹೇಳುವ ಮಾತನ್ನ, ಆ ದೈವವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿವಿ ಮಾಧ್ಯಮದಲ್ಲಿಯೂ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ, ನಿಮಗೆಲ್ಲ ಅವ್ರು ದೊಡ್ಡ ಆರಾಧಕರಲ್ವ, ಅವರೆಲ್ಲ ಪ್ರಾರಂಭಿಸ್ಲಿ. ನಾವು ಉತ್ತರವನ್ನ ಕೊಡದೆ ನಿಮಗೆ ಆಡ್ ಬರ್ಲಿ, ನಿಮಗೆ TRP ಮೇಲೆ ಬರ್ಲಿ, ನಿಮಗೆ ಎಂತ ಬೇಕಾದ್ರೆ ಬರ್ಲಿ, ನಾವು ಮಾತನಾಡದೆ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರಬಹುದು ಅವರನ್ನ ದೈವವೇ ನೋಡಿಕೊಳ್ಳಿ, ನಾವಿಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದೇವೆ. ದಯಮಾಡಿ ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.